ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆ ಪ್ರಕಾರ ಮಾಡ್ತೀವಿ. ಅಷ್ಟರೊಳಗಡೆ ಮಾಡಲಿಕ್ಕೆ ನಾವೆಲ್ಲ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರು ಬಿಟ್ಟಿದೆ. ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು, ಎಲ್ಲರೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 74th ಅಮೆಂಡ್ಮೆಂಟ್ ಪ್ರಕಾರ ಏನು ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ. ನಾವು ಸ್ಟ್ರಕ್ಚರ್ಗೆ ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೇನು ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ರೆಡಿ ಅಂತೇಳಿ. ಅವ್ರೇನು ಟೈಮ್ ಲೈನ್ ಇತ್ತು ಆ ಟೈಮ್ ಪ್ರಕಾರ ಏನು ಬೇಕೋ ನಾವು ಮಾಡಿದ್ದೀವಿ ಅಷ್ಟೇ. ಆಮೇಲೆ ಏನಾದರೂ ಇದು ರಿಸರ್ವೇಷನಲ್ಲಿ ಕೆಲವರು ಕೂಗ್ಗಳು ಅದನ್ನು ವುಮನ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ ಅದನ್ನು ನಾನು ಗಮನಿಸಿಲ್ಲ. ನಾನು ನೋಡ್ತೀನಿ ಅಂಥದ್ದೇನಾದ್ರು ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ಕೆ ಹೇಳ್ತೀನಿ. ನಾವೇನು ಇಂಟರ್ಫಿಯರ್ ಅಂತೂ ಎಂತಕ್ಕೆ ಇಲ್ಲ ನಾವು ಕಾಲ ಈಗ ಸರ್ಕಾರ ಇದೆ, ತಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ನಿಮ್ಗೆ ಚಾಲೆಂಜ್ ಇದೆ ಸರ್ ಈ ಸರಿ ಎಲೆಕ್ಷನ್? ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು, ನನ್ನ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಗೆ ಕಾನ್ಫಿಡೆನ್ಸ್ ಇದೆ. ನಾವು ಮಾಡಿರುವಂಥ ಕೆಲಸಕ್ಕೆ, ನಾವು ಕೊಟ್ಟಿರುವಂಥ ಗ್ಯಾರಂಟಿಗೆ ಬೆಂಗಳೂರನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ. ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಬಿಜೆಪಿ ಜೆಡಿಎಸ್ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ. ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರು ಮಾಡ್ಕೊಳ್ಳಿ. ನನಗೆ ಒಂದೇನಂದ್ರೆ ನನ್ನ ಅಭಿಪ್ರಾಯ ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗೆ ಮಾಡಿದ್ರು ಹಂಗೆ ಅಸೆಂಬ್ಲಿ ಇದು ಎಲ್ಲ ಮಾಡಿಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್ ಫೈಟ್.